ನಮಸ್ಕಾರ. ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ನಗರದ ಉಕ್ಕಲಿ ರಸ್ತೆಯಲ್ಲಿರುವ ಶ್ರೀ ಜಯಶಾಂತಲಿಂಗೇಶ್ವರ ಮಹಾಮಠದ ಜಾತ್ರೆಯು ಇದೇ ತಿಂಗಳ ಜನವರಿ 30 ತಾರೀಕು ಅದ್ದೂರಿಯಾಗಿ ಜರುಗುತ್ತದೆ. ಈ ಜಾತ್ರೆಯ ಪ್ರಯುಕ್ತ ವಾಲಿಬಾಲ್ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಮತ್ತು ವಿವಿಧ ಕಾರ್ಯಕ್ರಮಗಳು ಜರುಗುತ್ತವೆ ಎಂದು ಶ್ರೀಮಠದ ಪೀಠಾಧಿಪತಿಯವರಾದ ಜಯಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬಸಯ್ಯ ಸ್ವಾಮಿಗಳು, ಯಮನೂರು ಕುಲಕರ್ಣಿ ಮತ್ತು ಅಪಾರ ಸಂಖ್ಯೆಯ ಭಕ್ತರು ಹಾಜರಿದ್ದರು. ವರದಿ ಮಹಾಂತೇಶ್ ಕಾಂಬ್ಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಭಾವಚಿತ್ರ ಹಾಗೂ ಬೈಕ್ ಮೆರವಣಿಗೆ ಮುಖಾಂತರ ಶ್ರೀಮಠಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದು. ಇದು 1ನೇ ದಿನದ ಕಾರ್ಯಕ್ರಮ. 2ನೇ ದಿನದ ಕಾರ್ಯಕ್ರಮ ಉಚಿತ ಆಯುರ್ವೇದ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ ಮತ್ತು ಮಧುಮೇಹ ತಪಾಸಣಾ ಶಿಬಿರ. ಇವೇನು ಎಲ್ಲ ಆರೋಗ್ಯದ ಶಿಬಿರಗಳು ಏನಿದಾವೋ ಇವೇನೈತಿ 31/1/2020 ಶನಿವಾರ ದಿವಸ. ಅದೇ ದಿವಸ ಏನೈತಿ ಲಲಿತ ಸಹಸ್ರನಾಮಾವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಯಥಾ ಪ್ರಕಾರ ಧರ್ಮಸಭೆ ಪ್ರಸಾದವನ್ನ ಹಮ್ಮಿಕೊಳ್ಳಲಾಗಿದೆ. ಹೋಳಿಗೆ ಪ್ರಸಾದವನ್ನ ನಮ್ಮ ದಾದಾಮಠಿ ದೇಸಾಯಿ ಅವರು ಹಾಗೂ ಸಮಸ್ತ ದಾದಾಮಠಿ ಸಂಘದ ಕಾರ್ಯಕ್ರಮ ನಡೀತಾ ಇದೆ. 1ನೇ ದಿವಸದ ಪ್ರಸಾದವನ್ನ ಶ್ರೀ ಸಂಗನಗೌಡ ಹರ್ನಾಳ್ ಅವರು ನಡೆಸಿಕೊಡ್ತಾರ. 2ನೇ ದಿವಸದ ಪ್ರಸಾದ ಸೇವೆಯನ್ನ ನಮ್ಮ ವಿದ್ಯಾನಂದ ದೇಸಾಯಿ ದಾದಾಮಠಿ ಅವರು ನಡೆಸಿಕೊಡ್ತಾರೆ. ಇನ್ನು 3ನೇ ದಿವಸದ ಕಾರ್ಯಕ್ರಮ ಯಥಾ ಪ್ರಕಾರ 3 ದಿವಸ ಜ್ಯೋತಿರ್ಲಿಂಗಗಳಿಗೆ, ನವದುರ್ಗ ನವಗ್ರಹಗಳಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ಇರ್ತದ, ಮತ್ತ ಅಯ್ಯಾಚಾರಗಳು ಇರ್ತದ, ಮತ್ತ ಮುತ್ತೆ ಕಾರ್ಯಕ್ರಮ ಇರ್ತದ ಹುಣ್ಣಿಮೆ ದಿವಸ. ಮತ್ತ ಮಧ್ಯಾಹ್ನ ಈ ಸಂಗೀತ ಸಾಧಕರಿಗೆ ಏನದ ಸಾಹಿತ್ಯ ಸಿರಿ ಪ್ರಶಸ್ತಿ ಇರ್ತದ. ಸಾಯಂಕಾಲ ರಥೋತ್ಸವ ಹಾಗೂ ಏನದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾವ. ಈ ತರನಾಗಿ ಏನೈತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡರು. ಅದೇ ತರನಾಗಿ 2ನೇ ದಿವಸ ಏನೈತಿ ನಮ್ಮ ಜಯಶಾಂತೇಶ್ವರ ರಜತ ವಿಗ್ರಹ ಮೆರವಣಿಗೆ ಇರ್ತದ ಜಾಗೃತಿ ಕಾಲೋನಿಯಿಂದ. ಅವು ಏನದ ಯಥಾ ಪ್ರಕಾರ ಎಲ್ಲ ಕಾರ್ಯಕ್ರಮಗಳು ಏನದ ಸವಿಸ್ತಾರವಾಗಿ ನಡೀತಾವ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಕೆಲವೊಂದು ಆಗಲೇ ಏನದ ಮೊದಲೇ ಏನೈತಿ ದೇಣಿಗೆಯನ್ನ ನೀಡಿರ್ತಾರ. ಈಗ ಪತ್ರಿಕಾ ಸೇವೆಯನ್ನ ನಮ್ಮ ಗದಗ ಜಿಲ್ಲೆಯ ಶ್ರೀ ಮುತ್ತಪ್ಪ ಜಾಳಿ ಹುಲ್ಲೂರು ತಾಲೂಕು ರೋಣ ಜಿಲ್ಲಾ ಗದಗ ಅವ್ರ ಏನೈತಿ ಪತ್ರಿಕಾ ಸೇವೆಯನ್ನ ಅವ್ರ ಏನೈತಿ ಒಪ್ಕೊಂಡಿದ್ದಾರೆ. ಅವ್ರ ಏನೈತಿ ನಮ್ಮ ಮಠವಾದ ಪರವಾಗಿ ತಮ್ಮೆಲ್ಲರ ಪರವಾಗಿ ಒಮ್ಮೆ ಸ್ವಾಗತ, ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಅದೇ ತರನಾಗಿ ಏನೈತಿ ನಮ್ಮ ಶರಣ ಸೋಮನಾಥ ಉಪನ್ಯಾಸಕರಾಗಿರುವಂತಹ ಶ್ರೀ ಸಂಗನಗೌಡ ಬಸನಗೌಡ ಪಾಟೀಲ್ ಉಪನ್ಯಾಸಕರು BLD ಮಾಡ್ತಾರೆ. ಅವ್ರೇನೈತಿ ನಮ್ಮ ಬಿಜಾಪುರದ ಅಷ್ಟೇ ಅಲ್ಲದೆ ಕರ್ನಾಟಕದ ಹೆಸರಾಂತ ಚಾಣಕ್ಯ ಕರಿಯರ್ ಅಕಾಡೆಮಿನ ಸಂಸ್ಥಾಪಕರಾದ ಶ್ರೀ ನಿಂಗನಗೌಡ ಬಿರಾದಾರ್ ಅವ್ರಿಗೇನೈತಿ ಸಲ ಜಯಶಾಂತ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನ ಕೊಡ್ಬೇಕಂತ ಮಾಡಿವಲ್ಲ. ಅವ್ರೇನೈತಿ ಅದು 11,000 ರೂಪಾಯಿಗಳನ್ನ ಹಾಗೂ ಪ್ರಶಸ್ತಿ ಮೊತ್ತವನ್ನ ಅವ್ರು ಏನದ ನಮ್ಮ ನಿಂಗನಗೌಡ ಬಿರಾದಾರ್ ಅವರಿಗೆ ನಮ್ಮ ಸಂಗನಗೌಡ ಪಾಟೀಲ್ ಅವರು ಒಪ್ಕೊಂಡಾರೆ. ಅದೇ ತರನಾಗಿ ಈ ನಾಶೋತ್ಸವ ಕಾರ್ಯಕ್ರಮಕ್ಕ ಯಾರು ಈಗ ಅವರೆಲ್ಲ ಇವತ್ತು ಹೆಸರು ಫೈನಲ್ ಆಗ್ತಾವ. ಆ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನ ಶ್ರೀಮತಿ ಮಾನಸಾ ನಾಗರಾಜ್ ಶಿಶುನಹಳ್ಳಿ ಮಠ, ಸಾಕಿನ್ ಗೋವಿಂದ ಕೊಪ್ಪ ಧಾರವಾಡ ಇವರು ನಮ್ಮ ಡಾಕ್ಟರ್ ಹಿರೇಮಠರ ಸುಪುತ್ರಿ ಡಾಕ್ಟರ್ ಹಾಕಿನು ಅವರು ಕೂಡ, ಮತ್ತು ಹಾಗೂ ನಮ್ಮ ವಡೋಡಿ ಕಾಲೇಜಿನ FDA ಆಗಿರುವಂತ ವೀರನಾಥ್ ತಿಗಡಿ ಇವರ ಸುಪುತ್ರಿಯಾದ ಸುಷ್ಮಾ ವೀರನಾಥ್ ತಿಗಡಿ BAMS MD ಇವರು ಕೂಡ ಮಾಡಿದ್ದಾರೆ. ಇವರು ಏನೈತಿ ಆ ಪ್ರಶಸ್ತಿಯ ಪ್ರಾಯೋಜಕವನ್ನ ಒಪ್ಕೊಂಡಿದ್ದಾರೆ. ಅದೇ ತರನಾಗಿ ಮುತ್ತೈದೆಯರ ಉಡಿ ತುಂಬಾ ಕಾರ್ಯ ಸಂಪೂರ್ಣವನ್ನ ಯಾರು ಮಾಡ್ಕೊಂಡಾರಪ್ಪ ಅಂದ್ರ ಶ್ರೀಮತಿ ಗಾಯತ್ರಿ ವಿನೋದ್ ಜುಮ್ನಾಳ್, ನಮ್ಮ ಸಾಯಿಬಾಬಾ ಶ್ರೀಕಾಂತ್ ಹಳ್ಳಿಯವರ ಮಗಳು. ಅವ್ರ ರೀತಿ ಉಡಿ ತುಂಬೋ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ಅವರು ಕೂಡ ಮಾಡ್ಕೊಂಡಿದ್ದಾರೆ. ಅವ್ರ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ತರನಾಗಿ ಲಾಸ್ಟ್ನೇ ದಿವಸ ನಮ್ಮ SR ಹಿರೇಮಠ ಅವ್ರ ಏನೈತಿ ವರ್ಷ ಏನಿರ್ತದೆ ಅವ್ರ ಪ್ರಸಾದ ಸೇವೆಯನ್ನ ಅವರೆಲ್ಲ ಮಾಡಿಸ್ತಾರ. ನಮ್ಮ ಇವರು ಬಳೆ ಬಯಸಾದ ಪ್ರಸಾದ ಸೇವೆಯನ್ನ ಹಾಗೂ ನಮ್ಮ ಬಳಿಯಾಗಿರ್ತಕ್ಕಂಥ ಬೆಂಗಳೂರು ಅವರು ಬಜೆ ಅವೆಲ್ಲವನ್ನ ಮಾಡ್ತಾರ. ಈಗೇನೈತಿ ಉಳಿದಕ್ಕಂಥದ್ದು ರಂಗೋಲಿ ಸ್ಪರ್ಧೆಗೆ ಮತ್ತ ಈ ವಾಲಿಬಾಲ್ ಸ್ಪರ್ಧೆಗೆ ಯಾರಾದರೂ ಪ್ರಾಯೋಜಕವನ್ನ ವಹಿಸ್ಕೊತಿದ್ರೆ, ಯಾವ ಸೇವೆಗಳನ್ನು ವಹಿಸ್ಕೊತಿದ್ರೆ ತಮ್ಮ ಸ್ವವಿಚ್ಛಾಪೂರ್ವಕವಾಗಿ ತಿಳಿಸ್ಬೇಕಂತ ನಾವು ಕೇಳ್ತಾ ಇದ್ದೇವೆ. ಪಾವನ ಧಾಮದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ
ನಡೆಯುತ್ತಿರುವ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರ ಮತ್ತು ದ್ವಾದಶ ಜ್ಯೋತಿರ್ಲಿಂಗಗಳ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಆಗಮಿಸಿದ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಹಾಗೂ ವಾತ್ಸಲ್ಯ ಮೂರ್ತಿಯರಾದ ತಾಯಂದಿರೇ, ಈಗಾಗಲೇ ವಿಶೇಷವಾಗಿ ಚರ್ಚೆ ಮಾಡಿ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಯಶಸ್ವಿ ಮಾಡಬೇಕು ಎಂಬುದರ ಬಗ್ಗೆ ತಾವೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದೆ. ಪ್ರತಿ ವರ್ಷ ಪದ್ಧತಿಯಂತೆ ರಂಗೋಲಿ ಸ್ಪರ್ಧೆ, ಕಬಡ್ಡಿ ಸ್ಪರ್ಧೆ ಈ ಸಲ ಬ್ಯಾಡ್ ಅಂತ ತಿಳ್ಕೊಂಡು ಕೈಬಿಡಲಾಗಿದೆ. ಹಾಗೂ ಈ ಸಲ ವಾಲಿಬಾಲ್ ಸ್ಪರ್ಧೆಯನ್ನು ಕೂಡ ಏರ್ಪಾಡು ಮಾಡಿದೆ. ಅದಕ್ಕೆ ತಕ್ಕಂತೆ ಬಹುಮಾನವನ್ನು ಕೂಡ ಕೊಡ್ತಕ್ಕಂಥ ಫಲಾನುಭವಿಗಳು ಕೂಡ ಈಗಾಗಲೇ ಅವರ ಹೆಸರನ್ನು ಬರೆಸಿದ್ದಾರೆ. ಮೇಲಾಗಿ ನಾವು ನಮ್ಮ ಶ್ರೀಮಠದಿಂದ ಕೆಲವೊಂದು ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ವಿ. ಜಗದಾರ್ಥ ಜಯಶಾಂತಲಿಂಗೇಶ್ವರ ಸಾಹಿತ್ಯ ಶ್ರೀಕಲಾ ಪ್ರಶಸ್ತಿ ಈ ಸಲ ನಮ್ಮ ಚಂದ್ರಗೌಡ ಪಾಟೀಲ್ ಶರಣ ಸೋಮರಾವ್ ಅವರು ಹುಡುಗಿ ಕಟ್ಟಿದ್ದಾರೆ. ಆ ನಂತರ ಮತ್ತೇನಪ್ಪ ಸುಷ್ಮಾ ಚಿಗಡಿ ಹಾಗೂ ಮಾನಸ ಹಿರೇಮಠ ಅವರು ಈ ಒಂದು ಕಲಾ ಸಾಹಿತ್ಯ ಪ್ರಶಸ್ತಿಯನ್ನು ಅಂದರೆ ಹಾಸ್ಯ ಕಲಾ ಸಾಹಿತ್ಯ ಪ್ರಶಸ್ತಿಯನ್ನು ಅವರು ಕೊಡ್ತಾರೆ. ಆನಂತರ ಈ ಗಾಯತ್ರಿ ಜುಮ್ನಾಡ್ ಅವರು ಮುತ್ತೈದರಿಗೆ ಹುಡಿತುಂಬ ಎಲ್ಲ ಖರ್ಚನ್ನು ಕೂಡ ಅವರು ಕೊಟ್ಟ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ಹೇಳ್ಕೊಂಡು ಅವರು ಹೇಳಿದ್ದಾರೆ. ಅದಕ್ಕೆಲ್ಲ ತಮ್ಮ ತಾಯಿಯಿಂದ ಸಹಕಾರ ಬಹಳ ಮುಖ್ಯ. ತಾವೆಲ್ಲರೂ ನಿಂತು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ಮತ್ತು ಈ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಪ್ರತಿ ವರ್ಷ ಪದ್ಧತಿಯಂತೆ ಸ್ವಚ್ಛತೆಗೂ ಬರಬೇಕು ಮತ್ತು ಈ ಪ್ರವಚನ ಕಾರ್ಯಕ್ರಮ ಆಗಲಿ ಇನ್ನಿತರ ಸಂಗೀತ ಕಾರ್ಯಕ್ರಮ ಆಗಲಿ ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರ್ತೀರಿ ಅಂತ ಹೇಳ್ಕೊಂಡು ನನಗೆ ಅನಿಸ್ತಾ ಇದೆ. ಆದರೆ ಈ ಸಲ ನಮ್ಮ ರಾಜ್ಯ ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಅವರು ಇಟ್ಟಿದ್ದಾರೆ. ಯಾಕಂದರೆ ಹೆಚ್ಚಾಗಿ ನೀವು ಹಳ್ಳಿಯಲ್ಲಿ ಪ್ರಚಾರ ಇರಬಹುದು ಶ್ರೀಮಠದ್ದು, ಇಲ್ಲ ಅಂತ ನಾವು ಅನ್ನಂಗಿಲ್ಲ. ಆದರೆ ಶಹರದಲ್ಲಿ ಅಷ್ಟೊಂದು ಗೊತ್ತಾಗುವುದಿಲ್ಲ. ಅದಕ್ಕೆ ಶಹರದಲ್ಲಿ ಗೊತ್ತಾಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಅವರು ಇಟ್ಟಿದ್ರು. ಅದಕ್ಕೆ ಜಯಶೇಶ್ವರ ಭಾವಚಿತ್ರದ ಮೆರವಣಿಗೆಯನ್ನು ಸಿದ್ದೇಶ್ವರ ಗುಡಿಯಿಂದಾಗಲಿ ಶಂಕರಲಿಂಗ ದೇವಸ್ಥಾನದಿಂದಾಗಲಿ ಅಥವಾ ಎಲ್ಲರೂ ನೀವು ಇಚ್ಛಾಪಟ್ಟಂತೆ ಮುಗಳಕೋಟ ಮಠದಿಂದಾಗಲಿ ಕೂಡ ಅದ್ದೂರಿಯಿಂದ ಈ ಬೈಕ್ ರೈಲಿ ಮುಖಾಂತರ ತರೋಣ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ಇಟ್ಟ ಮೇಲೆ ತಾವೆಲ್ಲರೂ ಒಳ್ಳೆಯ ಮನಸ್ಸಿನಿಂದ ಒಕ್ಕೂಟದಿಂದ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ಒಂದು ವಿಚಾರಕ್ಕೆ ನೀವೇನು ಸ್ಪಂದಿಸಿರಲ್ಲ, ಅದಕ್ಕೆಲ್ಲ ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ಆಯುರ್ವೇದ ತಪಾಸಣಾ ಶಿಬಿರ ಕಲಿಕೇರಿಯಲ್ಲಿ ಆ ಕಾರ್ಯಕ್ರಮವನ್ನು ನಾವು ನಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಆ ಗ್ರಾಮದ ಜನ ಇಟ್ಟುಕೊಂಡಿದ್ರು. ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯಿತು. ನಾವೆಲ್ಲಿ ಆಯುರ್ವೇದ ಅಂದ್ಕೊಂಡು 10-20 ಮಂದಿ ಬರ್ತಾರೆ ಇಲ್ಲೋ ಅಂತ ತಿಳ್ಕೊಂಡಿದ್ದೀವಿ. 100-150 ಜನ ಬಂದು ತಪಾಸಣೆ ಮಾಡಿಕೊಂಡು ಆಯುರ್ವೇದದ ಟ್ರೀಟ್ಮೆಂಟು ಅಂದ್ರೆ ಫಿಸಿಯೋಥೆರಪಿ ಆಗಲಿ ಅಥವಾ ಖರ್ಚಿಲ್ಲದೆ ಆರೋಗ್ಯ ಸುಧಾರಿಸ್ಬೇಕಂತ ಒಂದು ಸಿದ್ಧಾಂತವನ್ನು ಅವರೆಲ್ಲರಿಗೂ ಕೂಡ ಹೇಳಿದರು. ನಿಜವಾಗಲೂ ಕೂಡ ಸ್ತುತ್ಯ ಕಾರ್ಯ ಅವರು ಮಾಡಿದರು. ಹುಬ್ಬಳ್ಳಿಯಿಂದ ಬಂದಿದ್ದರು, ವಿಜಾಪುರ ನಿಮ್ಮ ಇದರಿಂದ ಬಂದಿದ್ದರು. ಆ ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಕೋಬೇಕು ಅಂತ ತಿಳ್ಕೊಂಡು ತಾವೆಲ್ಲರೂ ತೀರ್ಮಾನ ಮಾಡಿರಿ. ಧನ್ಯವಾದಗಳು. ಮತ್ತು ರಕ್ತದಾನ ಶಿಬಿರ ಅದಕ್ಕೆ ಎಷ್ಟು ಮಂದಿ ಸ್ಪಂದಿಸ್ತಾರ ಅವರಿಗೆ ಅವಕಾಶ ಮಾಡಿಕೊಡೋಣ. ಮತ್ತು ನೇತ್ರ ತಪಾಸಣಾ ಶಿಬಿರ 2 ವರ್ಷದಿಂದ ಕೂಡ ನೇತ್ರ ತಪಾಸಣಾ ಶಿಬಿರವನ್ನು ನಾವು ನಡೆಸ್ತಾ ಬಂದಿವಿ. ಆದರೆ ಈ ಸಲ ನಮ್ಮ ಗಜಾನನ ಸೇವಾ ಸಮಿತಿಯ ಅಧ್ಯಕ್ಷರು
ಅವರೊಂದು ಹೊಸ ವಿಚಾರವನ್ನು ಹೇಳಿದ್ರು, ನಮ್ಗೆ ಗೊತ್ತೇ ಇರಲಿಲ್ಲ. ನೀವು ಸಿವಿಲ್ ಹಾಸ್ಪಿಟಲಿಂದ ಅಕಸ್ಮಾತ್ ಸಹಕಾರ ಕೇಳಿದ್ರೆ ನಾವು ಕೊಡಿಸ್ತೀವಿ, ಅಲ್ಲಿ ನಾ ಕೆಲಸ ಮಾಡಿದ್ದೀನಿ, ಎಲ್ಲರೂ ಪರಿಚಯ ಅದ. ಫಲಾನುಭವಿಗಳಿಗೆ ಆಪರೇಷನ್ ನೆಸಸರಿ ಅಂತ ತಿಳ್ಕೊಂಡ್ರೆ ಅವ್ರು ಫ್ರೀಯಾಗಿ ನಿಮಗೆ ಲೆನ್ಸನ್ನು ಕೂಡ ಹಾಕ್ತಾರೆ, ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಕಾರ್ಯಕ್ರಮ ಇಟ್ಟುಕೊಂಡ್ರೆ ನಾವು ಸ್ಪಂದಿಸ್ತೀವಿ ಅಂತಕ್ಕಂಥದ್ದು ಅವ್ರು ಹೇಳಿ ಆ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿ ಮಾಡ್ತಾರೆ ಅಂತ ತಿಳ್ಕೊಂಡು ನನಗನ್ನಿಸ್ತಾ ಇದೆ. ಮೇಲಾಗಿ ಈ ಮಧುಮೇಹ ತಪಾಸಣಾ ಶಿಬಿರಕ್ಕೂ ಕೂಡ ನಾವು ಆಯೋಜನೆ ಮಾಡೋಣ. ಯಾಕಂದ್ರೆ ಕೆಲವು ಮಂದಿ ಗೊತ್ತೇ ಇರಂಗಿಲ್ಲ ಶುಗರ್ ಬಂದದ್ದು, ಹಾಸಿಗೆ ಹಿಡಿದಾಗ ಗೊತ್ತಾಗ್ತದೆ ನಮಗೆ ಶುಗರ್ ಬಂದದ್ದು ಅಂತ ತಿಳ್ಕೊಂಡು. ದಷ್ಟಪುಷ್ಟೇ ಕಾಣ್ತಿರ್ತಾರ, ಶುಗರ್ ಬಂದಿರ್ತದೆ, ಅವ್ರಿಗೆ ಚಕ್ರ ಬರ್ತಿರ್ತದ, ಅಥವಾ ಸ್ವಲ್ಪ ಕೆಲಸ ಮಾಡಿಸಿದ್ರೆ ಆಲಸ್ಯ ಅನ್ನಿಸ್ತಿರ್ತದ, ಮೈ ಒಜ್ಜೆ ಅನ್ನಿಸ್ತದ. ಆದರೂ ಕೂಡ ಅವರು ಗಣನೆ ತರಂಗಿಲ್ಲ, ಏನೋ ಆಗಿರ್ಬೋದು ಅಂತ ತಿಳ್ಕೊಂಡು. ಅದಕ್ಕೆ ಎಲ್ಲರೂ ಕೂಡ ತಪಾಸಣೆ ಮಾಡಿಸಿದ್ರೆ ಯಾರಿಗೆ ಎಸೆನ್ಷಿಯಲ್ ಅದ ಅದ್ರ ಬಗ್ಗೆಯೂ ಕೂಡ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಸಿವಿಲ್ ಹಾಸ್ಪಿಟಲ್ದಲ್ಲಿ ವ್ಯವಸ್ಥೆ ಇದೆ. ನಮ್ಮ ಅಧ್ಯಕ್ಷರು ಹೋಗಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ಅವ್ರ ಜೊತೆಗೆ ಯಾರನ್ನಾದ್ರೂ ಕೂಡ ನಿಮ್ಮನ್ನು ಕರೆದ್ರೆ ನೀವು ಕೂಡ ಹೋಗಿ ಡಾಕ್ಟ್ರಿಗೆ ಭೇಟಿಯಾಗಿ ಎಲ್ಲ ಕೂಡ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತೀರಿ ಅಂತಕ್ಕಂಥ ಒಂದು ನಮಗೆ ಭರವಸೆ ಇದೆ ಅಂತಕ್ಕಂಥ ಸಂದೇಶವನ್ನು ತಿಳಿಸಿ 3 ದಿನ ಕಾರ್ಯಕ್ರಮ. 3 ದಿನ ಕಾರ್ಯಕ್ರಮದಲ್ಲಿ ಪ್ರಥಮ ದಿನ ಅನ್ನದಾಸೋಹ. ಏನು ಅನ್ನದಾಸೋಹವನ್ನು ಸಂಗನಗೌಡ ಅರ್ನಾಳ್ ಅವರು ಫಸ್ಟ್ ಡೇ ಅನ್ನದಾಸೋಹ ಮಾಡ್ತಾ ಇದ್ದಾರೆ. 2ನೇ ದಿವಸ ನಮ್ಮ ವಿದ್ಯಾನಂದ ದೇಸಾಯಿ ಅವರು ಮತ್ತು ನಮ್ಮ ದದಮಟ್ಟಿ ದೇಸಾಯಿ ಬಳಗ ಪ್ರಸಾದ ತರೋರು ಅವರೇ, ಮಾಡೋರು ಅವರೇ, ಉಣಿಸೋರು ಅವರೇ, ಉಣ್ಣೋರು ಅವರೇ. ಮೇಲಾಗಿ ನಮ್ಮ SR ಹಿರೇಮಠ ಅಂತ ತಿಳ್ಕೊಂಡು ಅವರು ನಮ್ಮ ಕಾರ್ಯಕ್ರಮ ಮಠದ ಜಾತ್ರೆ ಎಂದು ಚಾಲೂ ಆಗೈತಿ, ಅಲ್ಲಿಂದ ಇಲ್ಲಿವರೆಗೆ ಪಾಯಸ ಮಾಡಿಸಿ ಎಲ್ಲರಿಗೆ ಉಣಿಸೋದ ಬಂದಾರ. ನಾವು ಎಷ್ಟೋ ಸಲ ಹೇಳಿದೀವಿ, ಇಲ್ಲ ಜನರು ಬರ್ತಾರ ಮಾಡ್ತಾರಂತ. ಇದೊಂದು ವಿಷಯ ನನಗೆ ಬಿಟ್ಟು ಬಿಡ್ರಿ ಅಂತ ತಿಳ್ಕೊಂಡು ಅವ್ರು ಆಶೆಯಿಂದಲೂ ಕೂಡ ಮಾಡಂಗಿಲ್ಲ. ನಾವು ಶಾಲ್ ಹಾಕ್ತೀವಿ ಅಂತ ತಿಳ್ಕೊಂಡು ರಾತ್ರಿ ಇಲ್ಲಿ ಇರಂಗೇ ಇಲ್ಲ, ಅವರು ತಮ್ಮ ಮನೆಗೆ ಹೋಗ್ಬಿಟ್ಟಿರ್ತಾರ. ಅಂತ ನಿಸ್ವಾರ್ಥ ಕಾಯಿಕ ಯೋಗಿ ಕೂಡ SR ಹಿರೇಮಠ ಅವರು 3ನೇ ದಿವಸ ಪಾಯಸ ಮುಂದಿರಲ್ಲ ನೋಡಿ, ಹೆಂಗ ನೀನಾದ್ರೂ ನೆನಪು ಹೋಗಂಗಿಲ್ಲ. ಪ್ರತಿ ವರ್ಷ ಪಾಯಸದ ನೆನಪು ಬರ್ತದ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅನೇಕ ಮಂಗಲಾಶೀರ್ವಾದಗಳನ್ನು ನಾವು ನೀಡ್ತಾ ಇದ್ದೀವಿ. ಈ ರೀತಿ 3 ದಿನ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಈ ಸಲ ನಮ್ಮ ದಾರಾಮಟ್ಟಿ ವಿದ್ಯಾನಂದ ಹಾಗೂ ದೇಸಾಯಿ ಬಂಧುಗಳು 31ನೇ ತಾರೀಕಿಗೆ ಹೋಳಿಗೆ ತುಪ್ಪ ವಿಶೇಷ ಕಾರ್ಯಕ್ರಮ ಐತಿ. ನಮಗೀಗ ಬಾಯಿಗೆ ನೀರು ಬರಲ್ಲ. ಏನು ಹೋಳಿಗೆ ತುಪ್ಪ ಮಾಡಲಿ, ನಾವೆಲ್ಲರೂ ನಿಮ್ಮೆಲ್ಲರೂ ಊಟ ಮಾಡೋಣ. ಮರುದಿವಸ ಅವರು ಪಾಯಸನೂ ಮಾಡಲಿ. ಅಕಸ್ಮಾತ್ ಏನಾದರೂ ತೊಂದರೆ ಬಂದ್ರೆ ಶಿರಾನು ಕೂಡ ಮಾಡಿಸೋಣ ಅಂತ. ಅಲ್ಲ ತಪ್ಪೇನಲ್ಲ, ಇಂಜನಿ ಮಂದಿ ಆಗ್ಬಿಡೋದೇನಿಲ್ಲ. ಅದಕ್ಕೆ ಎಲ್ಲ ನಮ್ಮ ಬಿಜಾಪುರ ಎಲ್ಲ ನಗರದ ಎಲ್ಲ ಸದಸ್ಯರು, ನಮ್ಮ ಹಡಗಲಿ ಶಿಷ್ಯ ಮಂಡಳಿ, ಭಕ್ತ ಮಂಡಳಿ ಹಾಗೂ ಉತ್ನಾಳ ಶಿಷ್ಯ ಮಂಡಳಿ, ಭಕ್ತ ಮಂಡಳಿ ಹಾಗೂ ದದಾಮಟ್ಟಿ ಭಕ್ತ ಮಂಡಳಿ ಶಿಷ್ಯ ಮಂಡಳಿ ಎಲ್ಲರೂ ಕೂಡ ನಿಂತು, ಮತ್ತು ನಮ್ಮ ವಿಶೇಷವಾಗಿ ಬಿಜಾಪುರದ ಎಲ್ಲ ಪ್ರಮುಖರು ಮತ್ತು ಎಲ್ಲ ನಾಗರಿಕರು ಮತ್ತು ಕಿಸಾನರು, ಒಕ್ಕಲಿಗರು ಎಲ್ಲರೂ ಕೂಡ ಇದಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂದ್ರೆ ಪ್ರತಿ ವರ್ಷ ಹೆಚ್ಚಾಗಬೇಕು, ಅದು ಹೊರತು ಕಡಿಮೆ ಆಗಬಾರದು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಸಹಯೋಗ ಮುಖ್ಯ ಇದೆ ಅಂತಕ್ಕಂಥ ಸಂದೇಶವನ್ನು ನೀಡಿ, ಮತ್ತು ನಮ್ಮ ರಾಜು ಅವರು ಒಂದು ವಿಷಯ ಹೇಳಿದ್ರು, ಇನ್ನೊಮ್ಮೆ ಮೀಟಿಂಗ್ ಕರೆಯೋಣ ಅಂತ. ಇದೇ ಒಂದು ಮೀಟಿಂಗ್ ಎಷ್ಟು ಮಂದಿ ಬಂದಾರ ಅಂದ್ರೆ ಪೂರ್ವ ಜನ್ಮದ ಪುಣ್ಯ